ಅದು ನಮ್ಮ ಮನೆ, ನಾವು ಕಟ್ಸಿದ ಮನೆ, ನನ್ನ ಪ್ರೀತಿ. ನನ್ಗೆ ಅಲ್ಲಿ ಹೋಗಿ ನನ್ನ ಕೊನೆಯುಸಿನ ಎಳಿಬೇಕು, ಸಾಯ್ಬೇಕು ಅಲ್ಲಿ ಅಂತ ಆಸೆ. ನೀವು ಕಟ್ಟಿದ ಮನೆಯಲ್ಲಿ ಸುಖವಾಗಿ ಬಾಳ್ಬೇಕು ಅಂತ ಹೇಳಿ. ನವೀನಮ್ಮ, ನೀವು ನಿಮ್ಮ ಮನೆಗೆ ಹೋಗೋದಕ್ಕೆ ಎಷ್ಟು ಕಾತರರಾಗಿದ್ದೀರಿ ಅಂತ ನಮಗೆಲ್ಲ ಚೆನ್ನಾಗಿ ಗೊತ್ತು. ದಯವಿಟ್ಟು ಹಾರೈಸ್ಬೇಕು. ಎಲ್ಲರೂ ಹಾರೈಸ್ತೀವಿ. ಖಂಡಿತ ಸಂತೋಷ. ಎಲ್ಲ ಬನ್ನಿ ನವೀನಮ್ಮನವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಾನಲ್ಲ ಮತ್ತೆ ನವೀನಮ್ಮ ನೋಡಿ ಏನನ್ನ ಹ್ಯಾಪಿ ಬರ್ತ್ಡೇ ಅಮ್ಮ. ನೀವು ಶೇಖರ್ ಕಳಿಸಿದ್ದಮ್ಮ. ಅವನು ಅದೇನೋ ಆಸ್ಟ್ರೇಲಿಯಾ ವೀಸಾ ಮಾಡೋಕ್ ಹೋಗ್ಬೇಕಂತೆ. ಅವನು ಬರೋದಿಲ್ವಂತಮ್ಮ. ಅವ್ರು ಬರೋದಿಲ್ವಂತ. ಅದ್ರ ಜೊತೆ ಒಂದು ಕಾಗದನು ಆ ಪತ್ರ ಕೊಡ್ರಿ. ₹1,000 ಉಡುಗೊರೆನೂ ಕಳಿಸಿದಾರಮ್ಮ. ಹಣ ಯಾರಿಗೆ ಬೇಕು? ಕಾಗದಲ್ಲಿ ಏನ್ ಬರ್ತಿದ್ದಾರೆ ಕೊಡ್ರಿ, ಪತ್ರ ಕೊಡ್ರಿ ಅವ್ರಿಗೆ. ಅಮ್ಮ ಅಷ್ಟೇ ಓದಿ ಮುಗಿದ ಪ್ರೀತಿಯ ಅಮ್ಮ, ನನ್ನ ಮತ್ತು ಸುಮನ ಸಾಷ್ಟಾಂಗ ನಮಸ್ಕಾರ. ನಿಮ್ಮ ಹುಟ್ಟುಹಬ್ಬದಂದು ನಮ್ಮನ್ನು ಆಶೀರ್ವದಿಸಿ. ನಾವೆಲ್ಲ ಇವತ್ತು ಬರಬೇಕು ಅಂತ ಇದ್ದು, ಆದರೆ ನಾವು ಆಸ್ಟ್ರೇಲಿಯಾಕ್ಕೆ ವಿಹಾರ ಅಂತ ಹೊರಟಿರೋದು ನಿಮಗೆ ಗೊತ್ತೇ ಇದೆ. ಆದರೆ ಅದರ ಸಂಬಂಧ ವೀಸಾಕ್ಕೆ ಇನ್ನು ಹೋಗಲೇಬೇಕಾಗಿದೆ. ನಾವು ಹೋಗುವ ವಿಷಯ ನಿಮಗೆ ಈಗಾಗಲೇ ಹೇಳಿದ್ದೆವು, ನೀವು ಮರೆತಿರಬಹುದು. ಹಾಗಾಗಿ ನಮಗೆ ಕುಟೀರಕ್ಕೆ ಬಂದು ನಿಮ್ಮ ಆಶೀರ್ವಾದವನ್ನು ನೇರವಾಗಿ ಪಡೆಯಲು ಸಾಧ್ಯವಾಗುತ್ತಿಲ್ಲ, ಕ್ಷಮಿಸಿ. ನಾವು ಇದೇ ತಿಂಗಳು 20ನೇ ತಾರೀಕು ಹೊರಟು ಕ್ರಿಸ್ಮಸ್ ಅಲ್ಲೇ ಆಚರಿಸಿ ಹೊಸ ವರ್ಷದ ಆಚರಣೆ ಆದ ಮೇಲೆ 3 ತಿಂಗಳ ನಂತರ ಹಿಂದಿರುಗುತ್ತೇವೆ. ಆಮೇಲೆ ನಿಮ್ಮನ್ನು ಮನೆಗೆ ಕರೆದುಕೊಂಡು ಬರುವ ವಿಚಾರ ಯೋಚಿಸೋಣ. ನಿಮಗೆ ನಮಸ್ಕಾರಗಳು. ಆಶೀರ್ವಾದ ಮಾಡಿ, ನಿಜ ಮಾಡಿ. ಶೇಖರ್ ಮತ್ತು ಸುಮಾ. ಆಸ್ಟ್ರೇಲಿಯಾಕ್ಕೆ ಬಿಹಾರ, 3 ತಿಂಗಳು ಬಿಹಾರ. ಆಮೇಲೆ ನನ್ನನ್ನು ಕರ್ಕೊಂಡು ಹೋಗೋದ್ರ ಬಗ್ಗೆ ಯೋಚಿಸೋಣ. ಅಯ್ಯೋ, ಆಶೀರ್ವಾದ ಹುಟ್ಟು ಅಯ್ಯೋ ಅಯ್ಯೋ. ಅವನು ಈ ಹಣ ಆಗಲಿ, ಈ ಡೆಸರ್ಟ್ ಕೇಕ್ ಆಗಲಿ ಯಾರಿಗೆ ಬೇಕು? ಚಿನ್ನಪ್ಪ ಬಾಯ್, ಆ ಕೇಕ್ನ ತಗೊಂಡು ಕೊಟ್ಟು ಅದು ಕೊಡು. ಇದೇ ಬೀದಿ ಹುಡುಗರಲ್ಲ ಕೊಡು. ಸಲ ಕರ್ಕೊಂಡು ಹೋಗ್ತೀನಿ. ಈಗ ಆಚೆ ಬಿಹಾರ ಈಗ ಯೋಚಿಸಿ. ಅಯ್ಯೋ ಅಯ್ಯೋ ಶಿವ, ನನ್ನ ಸೂಟ್ಕೇಸ್ ತೊಗೊಂಡಿಟ್ಬಿಡು. ನನ್ನ ಮುಂದಿನ ಸಲ ಅಲ್ಲ, ಮುಂದಿನ ಯಾವ ಸಲವೂ ಏನೂ ಇಲ್ಲ. ಮಲ್ಕೋಬೇಕು, ನಾನು ಮಲ್ಕೋಬೇಕು. ಮಲಗ್ತೀನಿ, ನಾನು ಮಲಗ್ತೀನಿ. ಮಲ್ಕೋಬೇಕು ಎಲ್ಲರೂ.
ಹರೇ ಕೃಷ್ಣ ಹರೇ ಕೃಷ್ಣ. ಓ ಶಂಕರಪ್ಪನವರು ಬನ್ನಿ ಶಂಕರಪ್ಪನವ್ರೆ ಬನ್ನಿ. ಗುರಪ್ಪನವ್ರು ವಾಪಸ್ ಬಂದ್ರು. ನಿಮ್ಮನ್ನ ಈಗ ಗುರಪ್ಪ ಅಂತ ಕರೆಯೋರು ಚಕ್ರಪ್ಪ ಅಂತ ಕರೆಯೋರು ಪ್ರೀತಿಯಿಂದ ಏನು ಕರೆದ್ರು ನಡೆಯುತ್ತೆ, ಕತ್ತೆ ಅಂತ ಕರೆದ್ರು ನಡೆಯುತ್ತೆ. ಆದರೆ ಪ್ರೀತಿ ಒಂದಿದ್ರೆ ಸಾಕು. ನೀವು ಗುಲಾಸೆ ಬಂದ್ರೆ ಕತ್ತೆ ಅಂತ ಕರೆದ್ರು ಸಾಕು.